ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕವಿತಾ ಕುಕಿಂಗ್ ಈಸಿ ಮೆಥಡ್ ಲಾಕ್ಸಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೆಂಗಿದ್ದೀರಿ? ನಾ ಚಲೋ ಇದ್ದೀನಿ, ನೀವು ಚಲೋ ಇರ್ಬೇಕಂತೇಳಿ ಕೋರ್ಕೊಂತೀನಿ. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಟೊಮೆಟೊ ಬಾತ್ ಹೆಂಗ್ ಮಾಡ್ತಾರ, ಇದಕ್ಕೆ ಬೇಕಾಗಿರೋ ಪದಾರ್ಥಗಳೇನಂತೇಳಿ ಇವತ್ತಿನ ಈ ವಿಡಿಯೋದಾಗ ನಾವು ಈಸಿಯಿಂದ ಈಸಿ ನೋಡ್ಕೊಂಡು ಬರೋಣ. ಯಾಕಂದ್ರೆ ಇವತ್ತಿನ ವಿಡಿಯೋದಾಗ ನಾನು ಮಾಡ್ತಾ ಇರೋ ಟೊಮೆಟೊ ಬಾತ್ ಬೊಗನಿಯಲ್ಲಿ ಫ್ರೆಂಡ್ಸ್ ಕುಕ್ಕರ್ದಲ್ಲಿ ಹೆಂಗ್ ಮಾಡ್ತಾರೆ ಅಂದ್ರೆ ಈಸಿಗಿಂತ ಈಸಿ ಹೆಂಗ್ ಕ್ವಾಂಟಿಟಿ ಹಾಕ್ತಾರ, ಈಕ್ವಲ್ ಕ್ವಾಂಟಿಟಿ ಒಳಗೆ ಕುಕ್ಕರ್ದಲ್ಲಿ ಹೆಂಗ್ ಮಾಡ್ತಾರ ಅಡಿಗೆ ಅಂತೇಳಿ ಇವತ್ತಿನ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ. ಬಹಳಷ್ಟು ಜನ ಕುಕ್ಕರ್ದಲ್ಲಿ ಅಡಿಗೆ ಮಾಡಕ್ ಬರೋದಿಲ್ಲ ಫ್ರೆಂಡ್ಸ್, ಯಾಕಂದ್ರೆ ಬೊಗನಿ ಒಳಗೆ ಮಾಡಿ ಅವ್ರಿಗೆ ರೂಢಿ ಇರ್ತೈತಿ, ಕುಕ್ಕರ್ದಲ್ಲಿ ಮಾಡಕ್ ಆಗೋದಿಲ್ಲ. ಇವತ್ತಿನ ಈ ವಿಡಿಯೋದಾಗ ನಿಮ್ಗೆ ಕುಕ್ಕರ್ದಲ್ಲಿ ಈಸಿಯಿಂದ ಈಸಿ ಇವತ್ತಿನ ರೆಸಿಪಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಇನ್ನವರೆಗೂ ನಮ್ಮ ಚಾನಲ್ಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದ್ರೆ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ಫಸ್ಟ್ ನಿಮ್ಗೆ ತಲುಪ್ತೈತ್ರಿ. ಹಂಗಾಗಿ ನೀವು ಜಲ್ದಿ ಲೈಕ್ ಮಾಡ್ಕೊರಿ, ಶೇರ್ ಮಾಡ್ಕೊರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಆಮೇಲೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡೋದಂತೂ ಮರಿಬೇಡ್ರಿ. ನೋಡ್ರಿ, ಮತ್ತೆ ತಡೆಯಾಕ ಜಲ್ದಿ ನಾವು ಮಾಡ್ಕೊಂಡ್ಬಿಡೋಣ ಇವತ್ತು ಟೊಮೆಟೊ ಬಾತ್. ಲೆಟ್ಸ್ ಸ್ಟಾರ್ಟ್ ರೆಸಿಪಿ. ಫ್ರೆಂಡ್ಸ್, ಟೊಮೆಟೊ ಬಾತ್ಗೆ ನಮಗೆ ಬೇಕಾಗಿರೋ ಪದಾರ್ಥಗಳೇನಂದ್ರೆ ಅಕ್ಕಿ. ಫ್ರೆಂಡ್ಸ್, ಇಲ್ಲಿ ನಾನು ಸೋನಾ ಮಸೂರಿ ಅಕ್ಕಿ ಯೂಸ್ ಮಾಡಕತ್ತೀನಿ. ನಿಮ್ಮ ಮನೆಯಲ್ಲಿ ಯಾವ ಅಕ್ಕಿ ಇರ್ತೈತಲ್ಲ ಅದು ನೀವು ಯೂಸ್ ಮಾಡ್ಕೋಬಹುದು. ಇಲ್ಲಿ ನಾನು ಅರ್ಧ ಕೆಜಿ ಅಷ್ಟು ಅಕ್ಕಿ ಯೂಸ್ ಮಾಡಕತ್ತೀನಿ. ನಿಮ್ಗೆ ಬೇಕಂದ್ರೆ ನೀವು ಕಮ್ಮಿನೂ ಮಾಡ್ಕೋಬಹುದು. ಇಲ್ಲಿ ನೋಡ್ರಿ, ಈ ಗ್ಲಾಸಿಂದ 2.5 ಗ್ಲಾಸ್ ಅಷ್ಟು ನಾನು ಅಕ್ಕಿ ತಗೊಂಡಿನಿ. 2.5 ಗ್ಲಾಸ್ ಕ್ವಾಂಟಿಟಿಗೆ ಅರ್ಧ ಕೆಜಿ ಆಗ್ತೈತ್ರಿ. ಹಂಗಾಗಿ ನಾನು ಅರ್ಧ ಕೆಜಿ ಅಕ್ಕಿ ಯೂಸ್ ಮಾಡಕತ್ತೀನಿ. ಆಮ್ಯಾಗ ಉಳ್ಳಾಗಡ್ಡಿ, ಇಲ್ಲಿ ನೋಡ್ರಿ, ಹಿಂಗ ಒಂದು ಉಳ್ಳಾಗಡ್ಡಿನಾಗ 8 ಪೀಸ್ ಆಗೋಂಗ ಇಂತಾವು 8 ಆಗ್ತಾವ್ರಿ. ಅಂದ್ರೆ ಒಂದು ಭಾಗ 2 ಭಾಗ ಮಾಡಿದ್ರೆ ಅದ್ರೊಳಗೆ 4 ಪೀಸ್ ಅಷ್ಟ್ರಿ. ಅಂದ್ರೆ ಈ ಸೈಜ್ನಾಗ ಉಳ್ಳಾಗಡ್ಡಿ ಇರ್ಬೇಕ. ಹಂಗ ಟಮಾಟಿನೂ ಹಂಗಾರಿ. ನೋಡ್ರಿ, ಇಲ್ಲಿ ಟಮಾಟಿನೂ ಹಂಗ ಇರ್ಬೇಕು. ಟಮಾಟಿ ನಾನು ಸ್ವಲ್ಪ ಜಾಸ್ತಿ ತಗೊಂಡಿನಿ, ಯಾಕಂದ್ರೆ ಟೊಮೆಟೊ ಬಾತ್ ಮಾಡಕತ್ತೀನಲ್ಲ, ಹಂಗಾಗಿ ನಾನು ಟಮಾಟಿ ಸ್ವಲ್ಪ ಜಾಸ್ತಿನೇ ತಗೊಂಡಿನಿ. 5 ಟಮಾಟಿ ನಾನು ಇಲ್ಲಿ ತಗೊಂಡಿನ್ರಿ. ಆಮ್ಯಾಗ ನೋಡ್ರಿ, ಸ್ವಲ್ಪ ಕರಿಬೇವು, ಸಣ್ಣ ಕಟ್ ಮಾಡಿರುವಂತ ಕೊತ್ತಂಬರಿ ಸೊಪ್ಪು, 2 ಚಮಚ ಅಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಅರಿಶಿನ ಪುಡಿ, 2 ಚಮಚ ಅಷ್ಟು ಖಾರ ಪುಡಿ, ಅರ್ಧ ಚಮಚ ಗರಂ ಮಸಾಲ, ಅರ್ಧ ಚಮಚ ಚಿಕನ್ ಮಸಾಲ, ಅರ್ಧ ಚಮಚ ಅಷ್ಟು ಧನಿಯಾ ಪೌಡರ್. ಇಲ್ಲಿ ನೋಡ್ರಿ, ಅರ್ಧ ಕಪ್ಗಿಂತ ಸ್ವಲ್ಪ ಜಾಸ್ತಿ ಐತ್ರಿ. ಮೊಸರು ತಗೊಂಡಿನಿ. ಟೊಮೆಟೊ ಬಾತಲ್ಲಿ ಮೊಸರು ಹಾಕೋದ್ರಿಂದ ಟೇಸ್ಟ್ ಭಾಳ ಚಲೋ ಇರ್ತೈತ್ರಿ. ಹಂಗಾಗಿ ನಾನು ಅರ್ಧ ಕಪ್ಗಿಂತ ಸ್ವಲ್ಪ ಜಾಸ್ತಿ ನಾನು ಮೊಸರು ತಗೊಂಡಿನಿ. ನಿಮ್ ಬೇಕಂದ್ರೆ ನೀವು ಜಾಸ್ತಿ ಕಮ್ಮಿ ಮಾಡ್ಕೋಬಹುದು, ಅದ್ರೊಳಗೆ ಏನೂ ಆಗೋದಿಲ್ರಿ. ನೀವು ಬೇಕಂದ್ರೆ ಸ್ವಲ್ಪ ಜಾಸ್ತಿ ಕಮ್ಮಿ ಮೊಸರು ಆದ್ರೂ ಹಾಕೋಬಹುದು. ನಿಮ್ಗೆ ಬ್ಯಾಡ ಅಂದ್ರೆ ನಿಮ್ಗೆ ಮೊಸರು ಇಷ್ಟ ಇಲ್ಲ ಅಂದ್ರೆ ನೀವು ಮೊಸರು ಹಾಕೊಳ್ಳಾರ್ದಂಗೆ ಒಂದ್ಸರಿ ನೀವು ಮೊಸರು ಹಾಕಿ ಟೊಮೆಟೊ ಬಾತ್ ಮಾಡಿ ನೋಡ್ರಿ, ಭಾಳ ಚಲೋ ಇರ್ತೈತಿ. ಹಂಗಾಗಿ ನಾನು ಮೊಸರು ಯೂಸ್ ಮಾಡಕತ್ತೀನಿ. ಆಮ್ಯಾಗ ಎಣ್ಣೆ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ನೀವು ತಗೋಬಹುದು. ರುಚಿಗೆ ತಕ್ಕಷ್ಟು ಉಪ್ಪು. ಆಮ್ಯಾಗ ಇಲ್ಲಿ ನೋಡ್ರಿ, 4 ತುಕಡಿ ಚಕ್ಕೆ ತಗೊಂಡಿನ್ರಿ. ಇಲ್ಲಿ ನೋಡ್ರಿ, 4 ಏಲಕ್ಕಿ ತಗೊಂಡಿನಿ. ಇಲ್ಲಿ ನೋಡ್ರಿ, ಸ್ಟಾರ್ ಹೂ ಅಂತಾರ, ಇದು ಸ್ಟಾರ್ ಫ್ಲೇವರ್ 2 ತಗೊಂಡಿನ್ರಿ. ಮತ್ತಿದು ಬಿರಿಯಾನಿ ಎಲೆ ನೋಡ್ರಿ, ಸಣ್ಣ ತುಕಡಿ 3 ತಗೊಂಡಿನಿ ನಾನು. ಆಮ್ಯಾಗ ಇಲ್ಲಿ ನೋಡ್ರಿ, ಲವಂಗನು 4 ತಗೊಂಡಿನ್ರಿ. ಫ್ರೆಂಡ್ಸ್, ಚಕ್ಕೆ, ಲವಂಗ, ಏಲಕ್ಕಿ ಇವೆಲ್ಲ ಹಾಕೋದ್ರಿಂದ ಟೊಮೆಟೊ ಬಾತ್ ಭಾಳ ಚಲೋ ಇರ್ತೈತ್ರಿ. ನೀವು ಒಂದ್ಸರಿ ಹಾಕಿ ಟ್ರೈ ಮಾಡಿ ನೋಡ್ರಿ. ಫ್ರೆಂಡ್ಸ್, ಇನ್ನವರೆಗೂ ನಮ್ಮ ಚಾನಲ್ಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ. ಫ್ರೆಂಡ್ಸ್, ಇದಿತ್ರಿ ಇಂಗ್ರೀಡಿಯೆಂಟ್ಸ್. ಬರ್ರಿ ಇವಾಗ ಅಡಿಗೆ ಶುರು ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಸ್ಟವ್ ಆನ್ ಮಾಡ್ಕೊಳ್ಳೋಣ. ಆಮೇಲೆ ಕುಕ್ಕರ್ ಇಡೋಣ. ಫ್ರೆಂಡ್ಸ್, ಇಲ್ಲಿ ನಾನು ಅರ್ಧ ಕೆಜಿ ಅಕ್ಕಿಗೆ 5 ಲೀಟರ್ ಕುಕ್ಕರ್ ಯೂಸ್ ಮಾಡಕತ್ತೀನಿ. ಸ್ವಲ್ಪ ಕ್ವಾಂಟಿಟಿನಾಗ ನೀವು ಮಾಡಕತ್ತೀರ ಅಂದ್ರೆ ನೀವು 3 ಲೀಟರ್ ಕುಕ್ಕರ್ ಯೂಸ್ ಮಾಡ್ಕೋಬಹುದು. ಇಲ್ಲಿ ನಾನು 5 ಲೀಟರ್ ಕುಕ್ಕರ್ ಯೂಸ್ ಮಾಡಕತ್ತೀನಿ. ಇವಾಗ ಕುಕ್ಕರ್ ಇಟ್ಕೊಂಡಿನಿ. ಇವಾಗ ಇದ್ರೊಳಗೆ ಎಣ್ಣೆ ಹಾಕೊಳ್ಳೋಣ. ನಿಮ್ಗೆ ಎಣ್ಣೆ ಎಷ್ಟು ಬೇಕಲ್ಲ ಅಷ್ಟು ಹಾಕೋಬೋದ್ರಿ. ಫ್ರೆಂಡ್ಸ್, ಎಣ್ಣೆ ಅಂತೂ ಬಿಸಿ ಆಗೈತ್ರಿ. ಇವಾಗ ನಾವು ಉಳ್ಳಾಗಡ್ಡಿ ಹಾಕೊಳ್ಳೋಣ. ಹಾಕಾಗ ನೋಡಿ ಹಾಕ್ರಿ ಮೆಲ್ಲಕ್ಕೆ, ಯಾಕಂದ್ರೆ ಕೈಗೆ ಸಿಡಿತೈತಿ. ಉಳ್ಳಾಗಡ್ಡಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡ್ರಿ ಫ್ರೆಂಡ್ಸ್, ಹಿಂಗೆ ಉಳ್ಳಾಗಡ್ಡಿ ದಪ್ಪಿದ್ರೆ ಏನಾಗ್ತೈತ್ರಿ, ಟೊಮೆಟೊ ಬಾತಿಗೆ ಟೇಸ್ಟ್ ಅಂತೂ ಭಾರಿ ಚಲೋ ಇರ್ತೈತ್ರಿ. ಭಾಳ ಸಣ್ಣಗೆ ಮಾಡಿದ್ರಲ್ಲ ಅಷ್ಟೇನು ಟೇಸ್ಟ್ ಇರೋದಿಲ್ರಿ. ಒಂದ್ಸರಿ ಹಿಂಗೆ ನೀವು ಟ್ರೈ ಮಾಡಿ ನೋಡ್ರಿ ಮನ್ಯಾಗ, ಭಾಳ ಚಲೋ ಇರ್ತೈತ್ರಿ ಟೊಮೆಟೊ ಬಾತ್. ನೋಡ್ರಿ, ಉಳ್ಳಾಗಡ್ಡಿ ಹಾಕಿನಲ್ಲ. ಇವಾಗ ಇದ್ರೊಳಗೆ ಉಪ್ಪು ಹಾಕೊಳ್ಳೋಣ್ರಿ. ಫ್ರೆಂಡ್ಸ್, ಪ್ರತಿ ಸಲನೂ ನಾನು ಉಳ್ಳಾಗಡ್ಡಿ ಹಾಕಿದ್ಮ್ಯಾಗ ಉಪ್ಪು ಹಾಕೊಂತಿದ್ರಿ, ಯಾಕಂದ್ರೆ ಅದು ಜಲ್ದಿನ ಗೋಲ್ಡನ್ ಬ್ರೌನ್ ಆಗ್ತೈತಲ್ಲ. ಹಂಗಾಗಿ ನಾನು ಸ್ವಲ್ಪ ಉಪ್ಪು ಹಾಕೊಂತೀನಿ ಉಳ್ಳಾಗಡ್ಡಿ ಹಾಕಿದ್ಮ್ಯಾಗ. ನೋಡ್ರಿ, ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದನ್ನ ಸ್ವಲ್ಪ ಫ್ರೈ ಆಗೋಗಿ ಬಿಡೋಣ ಫ್ರೆಂಡ್ಸ್.
ಯಾಕಂದ್ರೆ ಇವಾಗ ನೆಕ್ಸ್ಟ್ ನಾವು ಕರಿಬೇವು ಎಲ್ಲ ಹಾಕೋಬೇಕಲ್ಲ, ಹಂಗಾಗಿ ನಾವು ಸ್ವಲ್ಪ ಫ್ರೈ ಆಗೋಗಿ ಬಿಡೋಣ. ಸ್ವಲ್ಪ ಉಳ್ಳಾಗಡ್ಡಿದು ಹಸಿ ವಾಸನೆ ಹೋಗುವಂಗ ಫ್ರೈ ಮಾಡ್ಕೊಂಡ್ರೆ ಸಾಕು. ನೋಡ್ರಿ ಫ್ರೆಂಡ್ಸ್, ನೆಕ್ಸ್ಟ್ ಇವಾಗ ಇದ್ರೊಳಗೆ ನಾವು ಕರಿಬೇವು ಹಾಕೊಳ್ಳೋಣ. ಕರಿಬೇವು ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನೆಕ್ಸ್ಟ್ ಇದ್ರೊಳಗೆ ನಾವು ಮಸಾಲೆ ಹಾಕೊಂಡ್ ಬಿಡೋಣ. ಮಸಾಲೆ ಹಾಕಿ ಎಂತಲ್ಲ ಇವೆಲ್ಲ ಡ್ರೈ ಹಾಕ್ತಿವಲ್ರಿ ಮಸಾಲೆ, ನಾವ ಭಾಳ ಚಲೋ ಆಗ್ತೈತ್ರಿ ಟೊಮೆಟೊ ಬಾತ್. ನಾನು ಯಾವ ಮೆಥಡ್ನಾಗ ನಿಮ್ಗೆ ಹೇಳ್ತೀನಲ್ಲ ಹಂಗೆ ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡ್ರಿ, ನೀವು ಭಾಳ ಚಲೋ ಆಗ್ತೈತ್ರಿ ಟೊಮೆಟೊ ಬಾತ್. ಈ ಸರಿನು ನಿಮ್ಮ ಮನ್ಯಾಗ ನೀವು ಟೊಮೆಟೊ ಬಾತ್ ಜಾಸ್ತಿನ ಮಾಡ್ತೀರಿ, ಯಾಕಂದ್ರೆ ಅಷ್ಟು ಚಲೋ ಟೇಸ್ಟ್ ಇರ್ತೈತ್ರಿ ಟೊಮೆಟೊ ಬಾತ್. ಫ್ರೆಂಡ್ಸ್, ನಾನು ಬೋಗಣಿ ಒಳಗೆ ಯಾಕೆ ಮಾಡಾಕತ್ತಿಲ್ಲ ಅಂದ್ರೆ ಟೊಮೆಟೊ ಬಾತ್ ಬಹಳಷ್ಟು ಜನ ಕೆಲ್ಸಕ್ಕೆ ಹೋಗೋರು ಇರ್ತಾರ್ರಿ, ಅಂತವ್ರಿಗೆ ಬೋಗಣಿ ಒಳಗೆ ಮಾಡಕ್ ಭಾಳ ಲೇಟ್ ಆಗ್ತೈತಿ. ಹಂಗಾಗಿ ನಾವು ಕುಕ್ಕರ್ನಾಗ ಮಾಡ್ಕೊಂಡ್ಬಿಟ್ಟು ಏನಾಗ್ತೈತಿ ಭಾಳ ಜಲ್ದಿನಂದ್ರೆ ಜಲ್ದಿ ಮಾಡ್ಕೋಬಹುದು. ಹಂಗಾಗಿ ನಾನು ಕುಕ್ಕರ್ನಾಗ ಟೊಮೆಟೊ ಬಾತ್ ಮಾಡೋದು ನಿಮ್ಗೆ ಕೊಡಾಕತ್ತೀನಿ. ನೆಕ್ಸ್ಟ್ ಇದ್ರೊಳಗೆ ನಾವ ನೋಡ್ರಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡ್ರಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮ್ಯಾಗ ಸಿಡಿತೈತಿ, ಸ್ವಲ್ಪ ನೋಡಿ ಫ್ರೈ ಮಾಡ್ಕೋರಿ. ಫ್ರೆಂಡ್ಸ್, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅಂತೂ ಫ್ರೈ ಆಗೈತಿ. ನೆಕ್ಸ್ಟ್ ಇದ್ರೊಳಗೆ ನಾವು ಟಮಾಟಿ ಹಾಕೊಳ್ಳೋಣ. ಟಮಾಟಿ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ್ರಿ. ಟಮಾಟಿ ಸ್ವಲ್ಪ ಕುದಿಯೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಂಡ್ ಬಿಡೋಣ. ಫ್ರೆಂಡ್ಸ್, ನೆಕ್ಸ್ಟ್ ಇದ್ರೊಳಗೆ ನಾವು ಅರಿಶಿನ ಪುಡಿ ಹಾಕೊಳ್ಳೋಣ. ಖಾರ ಪುಡಿ, ಗರಂ ಮಸಾಲ, ಚಿಕನ್ ಮಸಾಲ, ಧನಿಯಾ ಪೌಡರ್. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಮಸಾಲೆ ಹಾಕೊಳ್ಳೋವಾಗ ನೀವು ಗ್ಯಾಸ್ ಸ್ಟವ್ ಫ್ಲೇಮ್ನ ಜಾಸ್ತಿ ಕಮ್ಮಿ ಮಾಡ್ಕೊಂತಿರ್ರಿ, ಯಾಕಂದ್ರೆ ನೀವು ಹೈ ಫ್ಲೇಮ್ನಾಗ ಇಟ್ಟ ಮಸಾಲೆ ಗಿಸಾಲೆ ಹಾಕಿದ್ರೆ ಒಮ್ಮೆಕ್ಲೇನ ಸುಟ್ಟು ಹೋಗ್ತೈತ್ರಿ. ಹಂಗಾಗಿ ನೀವು ಈಗ ಮಸಾಲೆ ಮತ್ತ ಆಮೇಲೆ ಒಂದೊಂದು ಇಂಗ್ರೀಡಿಯೆಂಟ್ಸ್ ಹಾಕೋವಾಗ ಗ್ಯಾಸ್ ಫ್ಲೇಮ್ ಸ್ಲೋ ಹಿಂಗ್ ಇಟ್ಕೊಂತಿರ್ರಿ. ಇಲ್ಲಕಂದ್ರೆ ಏನಾಗ್ತೈತ್ರಿ ಮಸಾಲೆ ಇವೆಲ್ಲ ಸುಡೋ ಚಾನ್ಸಸ್ ಇರ್ತಾವ್ರಿ. ಹಂಗಾಗಿ ನಾವು ಗ್ಯಾಸ್ ಮ್ಯಾಗ ಯಾವಾಗಾದ್ರೂ ಅಡ್ಗಿ ಮಾಡೋವಾಗ, ಯಾಕಂದ್ರೆ ನೀವು ಒಮ್ಮಿಕ್ಲೇನ ಹೈ ಫ್ಲೇಮ್ನಾಗ ಅಡ್ಗಿ ಮಾಡಕತ್ರ ಎಲ್ಲಾ ಸುಡೋ ಚಾನ್ಸಸ್ ಇರ್ತೈತ್ರಿ. ಏನಾದ್ರು ನೀವು ತರಕಾರಿ ಮಾಡಕತ್ತಿದ್ರ ಹಿಂಗ್ ಟಮಾಟಿ ಉಳ್ಳಾಗಡ್ಡಿ ಇಂಥವೆಲ್ಲ ಸುಡೋ ಚಾನ್ಸಸ್ ಇರ್ತಾವ. ಹಂಗಾಗಿ ನಾವು ಗ್ಯಾಸ್ ಫ್ಲೇಮ್ನ ಜಾಸ್ತಿ ಕಮ್ಮಿ ಮಾಡ್ಕೊಂತ ಇರ್ಬೇಕ್ರಿ. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಉಳ್ಳಾಗಡ್ಡಿ ಟಮಾಟಿ ಎಲ್ಲ ಎಷ್ಟು ಚಲೋ ಎಣ್ಣೆ ಬಿಡಾಕತ್ತೈತಿ. ನೆಕ್ಸ್ಟ್ ಇದ್ರೊಳಗೆ ನಾವು ಮೊಸರು ಹಾಕೊಳ್ಳೋಣ. ನೋಡ್ರಿ ಮೊಸರು ಹಾಕೊಂಡಿವಲ್ಲ, ಸ್ವಲ್ಪ ನೀರು ಹಾಕೊಂಡು ವಾಟಿನಾಗ ಸ್ವಲ್ಪ ನೀರು ಹಾಕೊಂಡ್ಬಿಡೋಣ. ಮೊಸರು ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಫ್ರೆಂಡ್ಸ್, ಉಳ್ಳಾಗಡ್ಡಿ ಫ್ರೈ ಆದ್ಮ್ಯಾಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿವಲ್ಲ, ಅವಾಗ ಏನಾದ್ರು ಹಿಂಗ್ ಸ್ವಲ್ಪ ತಲಾ ಹಿಡ್ದಂಗ ಅಂದ್ರೆ ಸ್ವಲ್ಪ ಸುಟ್ಟಂಗ ಏನಾದ್ರು ಆದ್ರಲ್ಲ, ನಾವು ಟಮಾಟಿ ಮತ್ತು ಮೊಸರು ಹಾಕ್ತಿವಲ್ಲ ಆ ಟೈಮ್ನಾಗ ಟೊಮಾಟಿ ಮತ್ತು ಮೊಸರು ಹಾಕ್ತಿವಲ್ಲ ಆ ಟೈಮ್ನಾಗ ಏನ್ ಮಾಡೋದು, ಗ್ಯಾಸ್ ಫ್ಲೇಮ್ ಅನ್ನೋದು ಫುಲ್ ಸ್ಲೋ ಮಾಡ್ಕೊಂಡ್ಬಿಡೋದ್ರಿ. ಸ್ಲೋ ಮಾಡ್ಕೊಂಡ್ರೆ ಏನಾಗ್ತೈತ್ರಿ, ಅದ್ ಮಸಾಲೆ ಎಲ್ಲ ಹಿಡ್ಕೊಂಡಿರ್ತೈತಲ್ಲ, ಸ್ಲೋ ಮಾಡಿ ಒಂದ್ 2 ನಿಮಿಷ ಹಿಂಗ ಮಿಕ್ಸ್ ಮಾಡ್ಕೊಂಡಿದ್ರೆ ಇದು ತಳ ಎಲ್ಲ ಹಿಡ್ಕೊಂಡಿರ್ತೈತಲ್ಲ, ಇಲ್ಲಿ ನೀವು ನೋಡ್ಬೋದ್ರಿ. ಒಟ್ಟ ಇಲ್ಲಿ ಸ್ವಲ್ಪನು ಸುಟ್ಟಿಲ್ಲ ರೀ, ಅಂದ್ರೆ
ಸ್ವಲ್ಪನು ಸುಟ್ಟಿಲ್ಲ. ಅಂದ್ರೆ ಇದು ತೆಳ ಹಿಡ್ಕೊಂತೈತಲ್ಲ ಮಸಾಲೆ ಹಾಕಿದ ತಕ್ಷಣನ ಇದ್ ನೋಡ್ರಿ ಸ್ವಲ್ಪನು ಹಿಡ್ಕೊಂಡಿಲ್ಲ. ಒಂದ್ ವೇಳೆ ಹಂಗ ಹಿಡ್ಕೊಂಡ್ರು ಈ ಟಮಾಟಿ ಹಾಕಿ ನಾವ್ ಮೊಸರು ಹಾಕ್ತಿವಲ್ಲ ಸ್ವಲ್ಪ ನೀರ್ ಹಾಕಿ ಮಿಕ್ಸ್ ಮಾಡಿ 2 ನಿಮಿಷ ಹಂಗ ಬಿಟ್ಟರಿ ಇದೆಲ್ಲ ಹೋಗ್ಬಿಡ್ತೈತ್ರಿ. ಮಸಾಲೆ ಹಿಡ್ಕೊಂಡಿದ್ದೆಲ್ಲ ಈ ಮಸಾಲಿನಾಗ ಮಿಕ್ಸ್ ಆಗ್ತೈತ್ರಿ. ಹಂಗಂತೇಳಿ ಫುಲ್ ಸುಡಾಕ್ ಹೋಗ್ಬೇಡ್ರಿ. ಸೊ ಇಟ್ಟು ಮಾಡ್ಕೋರಿ. ನಿಮ್ಗೆ ಯಾಕಂದ್ರೆ ಸಣ್ಣ ಟಿಪ್ಸ್ ಎಲ್ಲ ಕೊಡ್ತಿರ್ತೀನಿ. ಯಾಕಂದ್ರೆ ಮೊದಲು ಸ್ಟಾರ್ಟಿಂಗ್ ಮಾಡ್ತಿರ್ತೀರಲ್ಲ ಅವ್ರಿಗೆಲ್ಲ ಅಡಿಗೆ ಮಾಡೋದ್ ಗೊತ್ತಿರೋದಿಲ್ಲ. ಹಂಗಾಗಿ ನಾನು ಎಲ್ಲಾ ಟಿಪ್ಸ್ ನಿಮ್ಗೆ ಕೊಡ್ತಾ ಇರ್ತೀನಿ, ನೀವು ಫಾಲೋ ಮಾಡ್ತೀರಿ. ಹಂಗಾಗಿ ನೀವು ಸ್ಕಿಪ್ ಮಾಡ್ಲಾರ್ದಂಗ ಎಲ್ಲಾ ರೆಸಿಪೀಸ್ ನೋಡ್ತೀರಿ ನಾನು. ಮತ್ತೆ ನನ್ನ ಚಾನಲ್ಗಂತೂ ಸಪೋರ್ಟ್ ಮಾಡೋದಂತೂ ನಿಂದ್ರಸಕ್ ಹೋಗ್ಬೇಡ್ರಿ. ಮತ್ತೆ ನೀವು ಫ್ರೆಂಡ್ಸ್ ನೆಕ್ಸ್ಟ್ ಇದ್ರೊಳಗೆ ನಾವು ನೀರ್ ಹಾಕೊಳ್ಳೋಣ. ಈ ಗ್ಲಾಸಿಂದ ನಾನು 2.5 ಗ್ಲಾಸ್ ಅಷ್ಟು ಅಕ್ಕಿ ಹಾಕಿದ್ದೆ. ಇವಾಗ ನಾನು 5 ಗ್ಲಾಸ್ ಅಷ್ಟು ನೀರ್ ಹಾಕೊಂತೀನಿ. 1 2 3 4 5 ಗ್ಲಾಸ್ ನೀರು ಫ್ರೆಂಡ್ಸ್. ಇವಾಗ ನಾನು ಇದ್ರೊಳಗ ಇನ್ನೊಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕಾಕತ್ತೀನಿ. ಯಾಕಂದ್ರೆ ನಾವ್ ಇವಾಗ ಕುದಿಸ್ಕೊಂತೀವಲ್ಲ ಅದ್ರೊಳಗೆಲ್ಲ ಸ್ವಲ್ಪ ನೀರ್ ಕಮ್ಮಿ ಆಗಿರ್ತೈತಿ. ಹಂಗಾಗಿ ನಾನು ಒಂದ್ ಅರ್ಧ ಗ್ಲಾಸ್ ನೀರ್ ಹಾಕೊಂಡಿನಿ. ನಿಮ್ಗೆ ಬೇಡಪ್ಪ ನಿಮ್ಗೆ 5 ಗ್ಲಾಸ್ ನೀರ್ ನಮ್ಗೆ ಉದುರುದ್ರ ಬೇಕಂದ್ರೆ ನೀವು 5 ಗ್ಲಾಸ್ ನೀರ್ ಹಾಕೋಬೋದ್ರಿ. ಈಕ್ವಲ್ ಕ್ವಾಂಟಿಟಿ ನಾವ್ ನೋಡಿದ್ರೆ ನಾವು 5 ಗ್ಲಾಸ್ ಅಷ್ಟು ನೀರ್ ಹಾಕೋಬೇಕು. 2.5 ಗ್ಲಾಸ್ ಅಕ್ಕಿಗ 5 ಗ್ಲಾಸ್ ಅಷ್ಟು ನೀರ್ ಹಾಕೋಬೇಕು. ನಾನು ಇಲ್ಲಿ ಒಂದ್ ಅರ್ಧ ಗ್ಲಾಸ್ ಇಷ್ಟ ಜಾಸ್ತಿ ಹಾಕಿದ್ರಿ. ಯಾಕಂದ್ರೆ ನಮ್ಮ ಮನೆಯಲ್ಲಿ ಉದುರುದ್ರಿ ಯಾರು ತಿನ್ನೋದಿಲ್ಲ. ಯಾಕಂದ್ರೆ ಸಣ್ಣ ಮಕ್ಳು ಇದಾರಲ್ಲ ಹಂಗಾಗಿ ಒಂದ್ ಅರ್ಧ ಗ್ಲಾಸ್ ಅಷ್ಟು ನೀರ್ನ ಜಾಸ್ತಿ ಹಾಕಿನ ಅಷ್ಟ. ನೀವು ಈಕ್ವಲ್ ಕ್ವಾಂಟಿಟಿನಾಗ ಅಡ್ಗೆ ಮಾಡ್ತೀರಂದ್ರೆ ಉದುರುದ್ರ ನಿಮ್ಮ ಮನೆಯಲ್ಲಿ ಅಂದ್ರೆ ವಯಸ್ಸಾದವ್ರು ಇದ್ದವ್ರು ಏನ್ ಮಾಡ್ರಿ ಫ್ರೆಂಡ್ಸ್, ನೀವು ಒಂದ್ ಅರ್ಧ ಗ್ಲಾಸ್ ಏನ್ರಿ 1 ಗ್ಲಾಸ್ ನೀವು ಜಾಸ್ತಿ ಹಾಕೊಂಡ್ರೆ ನಡಿತೈತಿ. ಯಾಕಂದ್ರೆ ವಯಸ್ಸಾದವ್ರು ದೊಡ್ಡವ್ರು ಏನ್ ಮಾಡ್ತಾರಿ ಉದುರುದ್ರ ತಿನ್ನಾಕ್ ಆಗೋದಿಲ್ರಿ ಅವ್ರು. ಹಂಗಾಗಿ ನೀವ್ ಏನ್ ಮಾಡ್ರಿ 2.5 ಗ್ಲಾಸ್ ಅಕ್ಕಿ, ಈಗ ನಾ ಕ್ವಾಂಟಿಟಿ ನಿಮ್ಗೆ ಹೇಳಾಕತ್ತೀನಿ. 2.5 ಗ್ಲಾಸ್ ಅಕ್ಕಿಗೆ ನೀವು 5 ಗ್ಲಾಸ್ ಅಷ್ಟು ನೀರ್ ಹಾಕ್ತಿರಲ್ಲ ಅದ್ರೊಳಗ 1 ಗ್ಲಾಸ್ ಅಷ್ಟು ಅಂದ್ರೆ 6 ಗ್ಲಾಸ್ ನೀವು ನೀರ್ ಹಾಕೋರಿ. ಅಂದ್ರೆ ವಯಸ್ಸಾದವ್ರಗ ಅಕ್ಕಿ ಉದುರುದ್ರ ತಿನ್ನಕ್ ಆಗೋದಿಲ್ಲ. ಹಂಗಾಗಿ ನಾ ಹೇಳಾಕತ್ತೀನಿ. ಇಲ್ಲಪ್ಪ ನಮ್ಮ ಮನೇಲಿ ಅಡ್ಜಸ್ಟ್ ಆಗ್ತಾರ ತಿಂತಾರ ಅಂದ್ರೆ ನೀವು 5 ಗ್ಲಾಸ್ ಅಷ್ಟು ನೀರು ನೀವು ಹಾಕೋಬಹುದು ಫ್ರೆಂಡ್ಸ್. ಇಲ್ಲಿ ನಾನು 2.5 ಗ್ಲಾಸ್ ಅಕ್ಕಿಗ 5.5 ಗ್ಲಾಸ್ ನೀರ್ ಹಾಕಿನ್ರಿ. ಯಾಕಂದ್ರೆ ಒಂದ್ ಅರ್ಧ ಗ್ಲಾಸ್ ಅಷ್ಟು ನೀರ್ ನಾನು ಜಾಸ್ತಿ ಹಾಕಿನಿ. ನೀರ್ ಹಾಕಿ ಏನ್ ಮಾಡೋಣ ಮಿಕ್ಸ್ ಮಾಡೋಣ. ಇವಾಗ ನೀವು ಟೇಸ್ಟ್ ನೋಡಿ ಉಪ್ಪು ನೀವು ಹಾಕೋಬಹುದ್ರಿ. ಇಲ್ಲಕಂದ್ರೆ ಅಕ್ಕಿ ಹಾಕಿ ಆಮ್ಯಾಗ್ನು ನೀವು ಟೇಸ್ಟ್ ನೋಡ್ಕೊಂಡು ಉಪ್ಪು ಹಾಕೋಬಹುದ್ರಿ ಫ್ರೆಂಡ್ಸ್. ನೆಕ್ಸ್ಟ್ ಇದ್ರೊಳಗೆ ನಾವು ಅಕ್ಕಿ ಹಾಕೊಳ್ಳೋಣ್ರಿ. ಅಕ್ಕಿ ಅಂತೂ 2 ಸರಿ ಸ್ವಚ್ಛಾಗಿ ತೊಳ್ಕೊಂಡಿನ್ರಿ. ಇವಾಗ ಇದ್ರೊಳಗೆ ಹಾಕೊಂಡ್ಬಿಡೋಣ್ರಿ. ಅಕ್ಕಿ ಅಂತೂ ನೋಡ್ರಿ ಮೆಲ್ಲಕ್ ಹಾಕ್ರಿ. ಯಾಕಂದ್ರೆ ಅದ್ ಸಿಡಿತೈತ್ರಿ. ಅಕ್ಕಿ ಹಾಕುವಾಗ ನೀರ್ ಸಿಡಿತೈತ್ರಿ ಕೈ ಮ್ಯಾಗ. ಹಂಗಾಗಿ ಸ್ವಲ್ಪ ನಿಧಾನಕ್ಕೆ ಹಾಕೋರಿ. ಹಂಗಾಗಿ ಮೆಲ್ಲಕ್ ಹಾಕೋರಿ. ನೋಡ್ರಿ ಅಂತೂ ಹಾಕಿನಿ. ಸ್ವಚ್ಛವಾಗಿ ಎಲ್ಲ ಅಕ್ಕಿ ಎಲ್ಲ ತೆಗೆದು, ಯಾಕಂದ್ರೆ ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ. ಹಿಂಗಿದ್ರೆ ಹಾಕೊಂಡ್ಬಿಡ್ರಿ. ಹಂಗ ಉಳಿದಿದ್ದು ಹಿಂಗ ಬಿಡಾಕ್ ಹೋಗ್ಬೇಡ್ರಿ. ಯಾಕಂದ್ರೆ ಇದು ಅನ್ನಕ್ಕೆ ಎಷ್ಟೋ ಜನ ಎಷ್ಟೋ ಕಷ್ಟ ಪಡ್ತಿರ್ತಾರೆ. ಹಂಗಾಗಿ ಎಲ್ಲ ಕ್ಲೀನಾಗಿ ಹಾಕೊಂಡ್ಬಿಡ್ರಿ. ಅಕ್ಕಿ ಹಾಕೊಂಡು ನೋಡ್ರಿ ಹಿಂಗ್ ಚಲೋ ಮಿಕ್ಸ್ ಮಾಡ್ಕೋರಿ ಫ್ರೆಂಡ್ಸ್. ಒಬ್ಬೊಬ್ರು ಏನ್ ಮಾಡ್ತಾರ್ರಿ ಮಸಾಲೆ ಹಾಕಿದ ತಕ್ಷಣ ಅಕ್ಕಿ ಹಾಕಿ ನೀರ್ ಹಾಕಿ ಮುಚ್ಚಳ ಮುಚ್ಚಿ ಬಿಡ್ತಾರ್ರಿ ಕುಕ್ಕರ್ದ. ಫ್ರೆಂಡ್ಸ್ ಹಿಂಗ್ ಮಾಡೋದ್ರಿಂದ ಅನ್ನ ಅನ್ನೋದ್ ತಲ ಹಿಡಿತೈತ್ರಿ. ಅಂದ್ರೆ ಸುಟ್ಟು ಹೋಗ್ತೈತಿ. ಹಂಗ್ ಮಾಡಬಾರ್ದ. 2 ಕುದಿ ಬರೋತನ ನಾವು ಅಕ್ಕಿ ಹಾಕಿ ಮಿಕ್ಸ್ ಮಾಡ್ಕೋಬೇಕ್ರಿ. ಆಮ್ಯಾಗ ಕುಕ್ಕರ್ ಮುಚ್ಚಳ ಹಾಕಿ 3 ವಿಸಿಲ್ ಬರೋತನ ನಾವ್ ವೇಟ್ ಮಾಡ್ಬೇಕ್ರಿ. ಒಬ್ಬೊಬ್ರು ಹಂಗ್ ಮಾಡೋದಿಲ್ರಿ. ಮೊದಲ್ ಏನ್ ಮಾಡ್ಬಿಡ್ತಾರ ಮಸಾಲೆ ಅಕ್ಕಿ ಗಿಕ್ಕಿ ಎಲ್ಲಾ ತೊಳೆದ್ ಹಾಕ್ಮ್ಯಾಗ ಮುಚ್ಚಳ ಮುಚ್ಚಿ ಬಿಡ್ತಾರ. ಹಾಗೆ ಏನಾಗ್ತೈತಿ ಅನ್ನ ಅನ್ನೋದು ಸುಟ್ಟು ಹೋಗ್ತೈತಿ. ಟಮಾಟೆ ಬಾತ್ ಅಂತೂ ಅಷ್ಟು ಸುಟ್ಟಿದ ವಾಸನೆನ ಬಂದು ಬಿಡ್ತೈತಿ ಎಲ್ಲಾನು. ಹಂಗ ಮಾಡಬಾರ್ದ. ಅದಕ್ಕ ನಿಮ್ಗೆ ಪ್ರತಿಯೊಂದು ಟಿಪ್ಸ್ ನಾನು ಹೇಳ್ಕೊಡ್ತೀನಿ. ಯಾಕಂದ್ರೆ ಎಲ್ಲಾರ್ಗು ಇವಾಗ ಬಿಗಿನೇರ್ ಇರ್ತಾರಲ್ರಿ, ಇವಾಗ ಸ್ಟಾರ್ಟ್ ಮಾಡ್ತಿರ್ತಾರಲ್ಲ ಅಡಿಗೆ ಮಾಡೋದು, ಅವ್ರಿಗೆಲ್ಲ ಗೊತ್ತಾಗೋದಿಲ್ಲ. ಅವ್ರಿಗಾಗಿ ನಾನು ಸಣ್ಣ ಟಿಪ್ಸ್ ರೀ ಅಷ್ಟ. ಎಲ್ಲಾರ್ಗು ಈ ಮಾತು ಹೇಳೋದಿಲ್ರಿ ನಾನು. ಎಲ್ಲಾರು ತಿಳಿದವ್ರನು ಇರ್ತಾರ, ತಿಳಿಲಾರ್ದವ್ರನು ಇರ್ತಾರ. ಅಂದ್ರೆ ಇವಾಗ ಸ್ಟಾರ್ಟಿಂಗ್ ಅಡಿಗೆ ಮಾಡೋರು ಇರ್ತಾರ, ಅಡಿಗೆ ಮಾಡ್ಲಾರ್ದವ್ರು ಇರ್ತಾರಲ್ಲ. ಯಾರಿಗ್ ಗೊತ್ತಾಗೋದಿಲ್ಲಲ್ಲ ಅವ್ರಿಗಿಷ್ಟ ನಾನು ತಿಳ್ಸಾಕತ್ತೀನ್ರಿ. ಮತ್ತೆ ನೀವು ತಪ್ಪಾಗಿ ತಿಳ್ಕೊಬೇಡ್ರಿ. ಎಲ್ಲಾರ್ಗು ಹೇಳ್ತಾರೆ, ಎಲ್ಲಾರ್ಗು ಗೊತ್ತೈತೆ ಅಂತೇಳಿ. ಯಾರು ಬಿಗಿನರ್ಸ್ ಇರ್ತಾರಲ್ಲ ಅವ್ರಿಗಿಷ್ಟ ನಾನು ತಿಳ್ಸಾಕತ್ತೀನಿ ಹಿಂಗ್ ಮಾಡ್ರಿ ಅಂತೇಳಿ. ನೋಡ್ರಿ ಫ್ರೆಂಡ್ಸ್, ಈಗ ನೋಡ್ರಿ ಚಲೋ ಕುದಿಯಾಕತ್ತೈತಲ್ಲ, ಮುಚ್ಚಳ ಮುಚ್ಚಿ ಬಿಡೋಣ. ನೋಡ್ರಿ ಮುಚ್ಚಳ ಮುಚ್ಚೋವಾಗ ನೋಡ್ತೇರಿ ಹಿಂಗ ಏನ್ ತೆಗಿಬೇಕ್ರಿ.
ನೋಡ್ರಿ ಏರ್ ತೆಗಿಬೇಕ್ರಿ. ಏರ್ ತೆಗಿಲಾರ್ದಂಗ ನೀವು ಮುಚ್ಚಕ ಹೋಗ್ಬೇಡ್ರಿ ಫ್ರೆಂಡ್ಸ್. ಯಾಕಂದ್ರೆ ಅದು ಭಾಳ ಡೇಂಜರ್. ಯಾವಾಗ್ಲಾದ್ರೂ ಫಸ್ಟ್ ಬಿಗಿನರ್ಸ್ ಇರ್ತಾರಲ್ಲ, ನಿಮ್ಗೆ ಯಾರಾದ್ರೂ ಗೈಡ್ನೆಸ್ ಕೊಡೋರಿದ್ರೆ, ಅಂದ್ರೆ ಯಾರಾದ್ರೂ ತಿಳಿಸ್ಕೊಡೋರಿದ್ರೆ ಬಾಜು ಇಟ್ಕೊಂಡು ನೀವು ಅಡಿಗೆ ಮಾಡ್ರಿ. ಯಾಕಂದ್ರ ನೀವು ಒಮ್ಮಿಕ್ಲನ ಇಂಥವೆಲ್ಲ ಮಾಡುವಾಗ ಏನಾಗ್ತೈತ್ರಿ, ಅದು ಬೇರೆನ ಆಗ್ಬಿಡ್ತೈತ್ರಿ. ಹಂಗಾಗಿ ನೀವು ಕುಕ್ಕರ್ ಯಾವಾಗ್ಲೂ ಮುಚ್ಚಳ ಹಾಕುವಾಗ ಸ್ವಲ್ಪ ನೋಡಿ ಹಾಕ್ತೇವ್ರಿ, ನೋಡಿ ಮಾಡ್ತೇವ್ರಿ. ನೋಡ್ರಿ ಹಿಂಗ ನೀವು ಏರ್ ತೆಗೆದು ಇದು ಮಾಡ್ಬೇಕು ಫ್ರೆಂಡ್ಸ್. ಇವಾಗಂತೂ ಕುಕ್ಕರ್ ಮುಚ್ಚಳ ಮುಚ್ಚಾಯ್ತ್ರಿ. ಇವಾಗ 3 ವಿಸಿಲ್ ಬರೋತನ ವೇಟ್ ಮಾಡೋಣ. ಫ್ರೆಂಡ್ಸ್ 3 ವಿಸಿಲ್ ಆಗೈತ್ರಿ. ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಸ್ಟವ್ ಆಫ್ ಮಾಡಿದೈತ್ರಿ. 1-2 ನಿಮಿಷ ಹಿಂಗ ಬಿಡೋಣ್ರಿ, ಏರೆಲ್ಲ ಸ್ವಲ್ಪ ಹೋಗೋತನ, ಕುಕ್ಕರ್ ತಣ್ಣಗಾಗೋ ತನಕ ಹಿಂಗ ಬಿಡೋಣ. ಆಮ್ಯಾಗ ನೋಡೋಣ್ರಿ ಟೊಮೆಟೊ ಬಾತ್ ಹೆಂಗಾಗೈತೆ ಅಂತ ಹೇಳಿ. ಫ್ರೆಂಡ್ಸ್ ಕುಕ್ಕರ್ ಅಂತೂ ತಣ್ಣಗಾಗೈತ್ರಿ. ನೋಡ್ರಿ ಏರೆಲ್ಲ ಹೋಗೈತಿ. ಇವಾಗ ನೋಡೋಣ್ರಿ ಹೆಂಗಾಗೈತೆ ಅಂತ ಹೇಳಿ. ಮತ್ತೆ ಹಿಂಗ ಓಪನ್ ಮಾಡಿದ್ಮ್ಯಾಗ್ರಿ ಸ್ವಲ್ಪ ವಿಸಿಲ್ ಮ್ಯಾಗ್ ಮಾಡ್ರಿ. ಹಿಂಗ ಏರ್ ಹಿಡ್ಕೊಂಡ್ರು ಹೋಗ್ತೈತ್ರಿ. ಹಿಂಗ ವಿಸಿಲ್ ಮ್ಯಾಗ್ ಮಾಡಿ ಮುಚ್ಚಳ ತೆಗೀರಿ. ವಾ ಎಷ್ಟು ಚಲೋ ಆಗೈತಿ ನೋಡ್ರಿ ಟೊಮೆಟೊ ಬಾತ್. ನೋಡ್ರಿ ಚಲೋ ಉದುರುದ್ರು ಚಲೋ ಆಗೈತ್ರಿ. ನೋಡ್ರಿ ಸ್ವಲ್ಪ ಹಿಂಗಿದ್ರೆ ಏನಾಗ್ತೈತ್ರಿ, ತಿನ್ನಾಕ ಆಗ್ತೈತಿ. ಜಾಸ್ತಿ ಉದುರಿದ್ರೆ ಅನ್ನ ಇದ್ರಿ ತಿನ್ನಾಕ ಆಗೋದಿಲ್ಲ. ಹಂಗಾಗಿ ನಾನು ನೋಡ್ರಿ ಯಾವ ಮೆಥಡ್ನಾಗ ನಿಮ್ಗೆ ತಿಳಿಸ್ಕೊಟ್ಟಿನಲ್ಲ ಇವತ್ತು ಟೊಮೆಟೊ ಬಾತ್ ಮಾಡೋದು, ಆ ಮೆಥಡ್ನಾಗ ನೀವು ಮಾಡ್ರಿ. ಭಾಳ ಚಲೋ ಇರ್ತೈತಿ ಟೊಮೆಟೊ ಬಾತ್ ಫ್ರೆಂಡ್ಸ್. ಇವಾಗ ಇದ್ರೊಳಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೊಳ್ಳೋಣ. ನೋಡ್ರಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೊಂಡ್ಬಿಡೋಣ. ನೋಡ್ರಿ ಫ್ರೆಂಡ್ಸ್ ಸರ್ವ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ರೆಡಿ ಆಯ್ತ್ರಿ ನಮ್ದು ಬಿಸಿ ಬಿಸಿ ಟೊಮೆಟೊ ಬಾತ್. ಈ ಟೊಮೆಟೊ ಬಾತ್ ಹೆಂಗ್ ಮಾಡ್ತಾರ ಅಂತೇಳಿ ಇವತ್ತಿನ ಈ ವಿಡಿಯೋದಾಗ ನಿಮ್ಗೆ ಈಸಿ ತಿಳಿಸ್ಕೊಡ್ತೀನಿ. ನೀವು ತಪ್ಪಿಸ್ಲಾರ್ದಂಗ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡ್ರಿ. ಮತ್ತೆ ಕಾಮೆಂಟ್ನಾಗ ತಿಳಿಸೋದಂತೂ ಮರಿಬೇಡ್ರಿ. ನಮ್ಮ ಚಾನಲ್ಗೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡೋದಂತೂ ಮರಿಬೇಡ್ರಿ. ಫ್ರೆಂಡ್ಸ್ ಇದಿತ್ರಿ ಇವತ್ತಿನ ರೆಸಿಪಿ. ನಾಳೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್.